ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಅಯ್ಯೋ, ಮೋದಿ ಬಗ್ಗೆ ಮಾತಾಡ್ತಾ ತಲೆ ಸುತ್ತಿ ಬಿದ್ದ ಮಿನಿಸ್ಟರ್. ಆಸ್ಪತ್ರೆಗೆ 5 ಕೋಟಿ ರೂಪಾಯಿ ಲಾಸ್. ಮಿನಿಸ್ಟರ್ ತಲೆ ಸುತ್ತಿ ಬೀಳಕ್ಕೂ ಆಸ್ಪತ್ರೆಗೆ 5 ಕೋಟಿ ಲಾಸ್ ಆಗಕ್ಕೂ ಏನ್ ಸಂಬಂಧ? ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೋದಿ ನೇತೃತ್ವದ ಸರ್ಕಾರಕ್ಕೆ 3 ವರ್ಷ ತುಂಬಾಯ್ತು. ಇದರ ಸಂಭ್ರಮಾಚರಣೆ ಕಾರ್ಯಕ್ರಮಗಳು ನಡೀತಾ ಇವೆ. ಅಂತ ಕಾರ್ಯಕ್ರಮ ಒಂದರಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಈ ಕಾರ್ಯಕ್ರಮ ಆಯೋಜನೆ ಆಗಿದ್ದು ಉತ್ತರ ಪ್ರದೇಶ ಹರ್ದೋಯ್ ಎಂಬಲ್ಲಿ. ರಾಜ್ಯದ ಜವಳಿ ಸಚಿವ ಸತ್ಯದೇವ್ ಪಚೌರಿ ಮಾತಾಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂಗೆ ಅದೇನಾಯ್ತೋಪ್ಪ, ಪ್ರಜ್ಞೆ ತಪ್ಪಿ ಬಿದ್ರು. ಇನ್ನು ತಕ್ಷಣ ಲಕ್ನೋನ ಲೋಹಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಯ್ತು. ವೈದ್ಯರು MRI ಸ್ಕ್ಯಾನ್ಗೆ ಮುಂದಾದ್ರು. ಅಲ್ಲೇ ಆಗಿದ್ದು ಎಡವಟ್ಟು. ಸ್ಕ್ಯಾನ್ ರೂಮ್ಗೆ ನೀವೊಬ್ರೇ ಬನ್ನಿ ಅಂತ ಮಿನಿಸ್ಟರ್ಗೆ ಹೇಳಿದ್ರೆ ಅವ್ರು ಕೇಳಲೇ ಇಲ್ಲ. ಗನ್ ಮ್ಯಾನ್ ಕೂಡ ಜೊತೆಗೆ ಫಾಲೋ ಮಾಡ್ಕೊಂಡು ಹೋದ. ಇನ್ನು ಸ್ಕ್ಯಾನ್ ಮೆಷಿನ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದದ್ರಿಂದ ಗನ್ ಮ್ಯಾನ್ ನ ಲೋಡೆಡ್ ಗನ್ ತಕ್ಷಣ ಮೆಷಿನ್ ಒಳಗೆ ಹೋಗಿ ಅಂಟ್ಕೊಂಡ್ಬಿಟ್ಟಿದೆ. ಮತ್ತಿನ್ನೇನಾಗತ್ತೆ? ಸ್ಕ್ಯಾನು ಇಲ್ಲ, ಏನೂ ಇಲ್ಲ, ಮೆಷಿನ್ ಕೆಟ್ಟೋಯ್ತು. ಆಸ್ಪತ್ರೆಗೆ ಬರೋಬ್ಬರಿ 5 ಕೋಟಿ ರೂಪಾಯಿ ಲಾಸ್ ಆಗೋಯ್ತು. ಇದನ್ನ ರಿಪೇರಿ ಮಾಡೋಕೆ 50 ಲಕ್ಷ ಬೇಕಂತೆ. ರಿಪೇರಿ ಆಗ್ಲಿಲ್ಲ ಅಂದ್ರೆ ಹೊಸ ಮೆಷಿನ್ ತರಬೇಕಂತೆ. ಇದೆಲ್ಲ ಮಿನಿಸ್ಟರ್ ತಲೆಗಳಿಗೆ ಅರ್ಥ ಆಗತ್ತಾ? ಎನಿವೇಸ್, ಮಿನಿಸ್ಟರ್ ಮಾಡೋ ಒಂದ್ ಎಡವಟ್ಟಿಂದ ಇದೀಗ ಹಾಸ್ಪಿಟಲ್ಗೆ 5 ಕೋಟಿ ರೂಪಾಯಿ ಲಾಸ್ ಆಗಿದೆ. ಮಿನಿಸ್ಟರ್ ಜೊತೆ ಸ್ಕ್ಯಾನ್ ರೂಮ್ ಒಳಗೂ ಗನ್ ಮ್ಯಾನ್ ಹೋಗ್ತಾನೆ ಅಂದ್ರೆ ಇನ್ ಯಾವ ರೇಂಜ್ಗೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಅಂತ ನೀವೇ ಯೋಚನೆ ಮಾಡಿ. ಒಟ್ನಲ್ಲಿ ಸ್ಕ್ಯಾನ್ ರೂಮ್ ಒಳಗೆ ಗನ್ ಮ್ಯಾನ್ ಹೋದ ತಕ್ಷಣ ಅವನ ಗನ್ ಹೋಗಿ ಆ ಮೆಷಿನ್ ಗೆ ಅಂಟ್ಕೊಂಡಿದೆ. ಮೆಷಿನ್ ಹಾಳಾಗೋಗ್ಬಿಟ್ಟಿದೆ. ಇದೀಗ 5 ಕೋಟಿ ರೂಪಾಯಿ ಲಾಸ್ ಆಗಿದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನ ನಮ್ಗೆ ಹೇಳ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.